ಸರೋಜ, ಸರೋಜ, ಬಾರಮ್ಮ ಹೊರಗೆ. ನಾನು ನದಿಗೆ ಹೋಗಿ ನೀರು ತೆಗೆದುಕೊಂಡು ಬರ್ತೀನಿ. ಶಂಕರ್ ಬಂದ್ರೆ ಅವರಿಗೆ ಊಟಕ್ಕೆ ಬಡಿಸಮ್ಮ. ಇದೇನಕ್ಕ, ಮನೆ ಕೆಲಸ ನನಗೆ ಒಂದು ಬಿಡ್ತಾನೆ ಇಲ್ವಲ್ಲ, ಯಾಕೆ? ನೋಡು, ಇಂದಿನಿಂದ ನದಿಯ ನೀರು ತರುವ ಪಾಲು ನನ್ನದು. ನಾನು ತರ್ತೀನಿ, ಬಿಟ್ಬಿಡು. ಬೇಡಮ್ಮ, ಬೇಕಾದ್ರೆ ನೀನು ನಾಳೆ ತರುವಂತೆ. ಇವತ್ತು ನಾನೇ ಹೋಗಿ ತೆಗೆದುಕೊಂಡು ಬರ್ತೀನಿ. ಬೇಕಾಗಿಲ್ಲ, ನಾನೇ ತರ್ತೀನಿ. ಇನ್ಮೇಲೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಾನು ನದಿಗೆ ಹೋಗಿ ಬೇಗನೆ ನೀರು ತೆಗೆದುಕೊಂಡು ಬಂದ್ಬಿಡ್ತೀನಿ. ಜ್ಞಾನೇದೋಯ ನೀಡುವಂತ ಸರಸ್ವತಿ ಅಂತ ಇದ್ದಾಳೆ ಈ ಸರೋಜ. ಆದ್ರೆ ಇಂಥವಳು ಹೇಗೆ ಕಾಲು ಜಾರಿದಳು ಎಂಬುದೇ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿನವಾದರೂ ನನ್ನ ಕಣ್ಣಿಗೆ ಇವಳ ನಡತೆಯಲ್ಲಿ ಕೆಟ್ಟದ್ದು ಯಾವುದೂ ಕಂಡಿಲ್ಲ. ಅದಲ್ಲದೆ ಅಶ್ಲೀಲತೆಯಂತೂ ಮೊದಲೇ ಇಲ್ಲ. ಅಂದಮೇಲೆ ಇಂಥವಳನ್ನು ನನ್ನ ಒಡ ಹುಟ್ಟಿದ ತಂಗಿಯನ್ನಾಗಿ ನಾನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ. ತಪ್ಪು ಮಾಡಿದ ಪಾಪಿಗಳು ಆ ಕಾಮರಾಜ್. ಆದರೆ ಅವನು ಎಷ್ಟೇ ಕೆಟ್ಟವನಾದರೂ ಚಿಂತೆ ಇಲ್ಲ. ಆದರೆ ಆದಷ್ಟು ಬೇಗ ಬಂದು ಇವಳ ಕೊರಳಿಗೆ ತಾಳಿ ಕಟ್ಟಿದ್ರಿ ಅದೇ ನನಗೆ ಸಮಾಧಾನ. ಹೃದಯ ಬೇಕ ಹೃದಯವಂತ ಬೇಕೆ ಅವನೇ ನಾಯಿಲೆ ಅವನೇ ರಾಜು, ರಾಜು, ಮನೆಯಲ್ಲಿ ಯಾರಿಲ್ವಾ? ಯಾರು? ಓಹೋ, ನೀವ? ಅವರು ಮನೆಯಲ್ಲಿಲ್ಲ. ಅವರು ಮನೆಗೆ ಬಂದ ನಂತರ ಬರಬಹುದು. ಏಕೆ ಗಂಗಾ, ಈ ಸೌಕಾರ್ ಮನೆ ಎದುರಿಗೆ ಬಂದರು ಬಾಗಿಲ ಹೊರಗಡೆ ನಿಂತೆ ಮಾತಾಡಿಸುತ್ತಿರುವೆಯಲ್ಲ, ಏಕೆ ಒಳಗೆ ಕರೆದುಕೊಂಡು ಕುಂದರೆ ಬರಿ ಅನ್ನುವ ಮರ್ಯಾದೆ ಬೇಡವೇ? ಆ ಮರ್ಯಾದೆಯನ್ನು ತಾವು ಕಾಪಾಡಿಕೊಳ್ಬೇಕಾಗಿತ್ತು. ಅಂದ್ರೆ ನಮಗೆ ಮರ್ಯಾದೆ ಇಲ್ಲ ಅಂತ ಅರ್ಥನಾ? ಅದನ್ನ ನಾನ್ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕೇನು? ಬಾಯಿ ಬಿಟ್ಟು ಹೇಳದಿದ್ದರೂ ಪರವಾಗಿಲ್ಲ, ನಾನು ನಿನ್ನ ಗಂಡನ ಗೆಳೆಯ ಅನ್ನೋದು ಮರ್ಯಾದೆ ಇರಲಿ. ಆ ಮರ್ಯಾದೆಗೋಸ್ಕರವಾಗಿನೇ ನಿಮ್ಮ ಎದುರುಗಡೆ ನಿಂತು ಎರಡು ಮಾತನಾಡಿದ್ದು. ಇಷ್ಟಾದ್ರೂ ದೊಡ್ಡ ಮನಸ್ಸು ಮಾಡಿದೆಯಲ್ಲ, ಸಾಕು. ನೋಡು ಗಂಗಾ, ನಾನು ನಿನ್ನ ಗಂಡನ ಗೆಳೆತನ ಮಾಡಿದ್ದು ಅವನ ಗುಣಕ್ಕಲ್ಲ, ಅವನ ಹಣಕ್ಕೂ ಅಲ್ಲ, ಈ ನಿನ್ನ ರೂಪ ಲಾವಣ್ಯಕ್ಕೆ. ಕಾಮರಾಜ್, ನಿಜ ಗಂಗಾ, ಎಂದು ನೀನು ಈ ರಾಜುವಿನ ಹೆಂಡತಿಯಾಗಿ ಈ ಊರಿಗೆ ಕಾಲಿಟ್ಟಿ ಅಂದೇ ನನ್ನ ಹೃದಯದಲ್ಲಿ ನಿನ್ನ ಚಿತ್ರಭಾವನ ಮೂಡಿಸಿಕೊಂಡೆ. ಬಹುದಿನದ ಬೆಳಕೆಯನ್ನು ಹೇಳಬೇಕೆಂದು ಬಂದಿರುವೆ. ನಿನ್ನಲ್ಲಿ ಹೇಳುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಕುಡಿಯುವ ನೀರನ್ನು ಹೊಲಸು ಮಾಡಲು ಬಂದಿದ್ದಾನೆ ಈ ಕಾಮರಾಜ್ ಅಂತ. ಕಾಮರಾಜ್, ನಾನು ನಿನ್ನ ಸ್ನೇಹಿತನ ಹೆಂಡತಿ ಅಂದ ಮೇಲೆ ನಾನು ನಿನಗೆ ಸಹೋದರಿ ಇದ್ದ ಹಾಗೆ. ಅದನ್ನೆಲ್ಲ ಮರೆತು ಸಹೋದರಿಯ ಮೇಲೆ ಕಾಮದ ಕಣ್ಣನ್ನು ಹಾಕೋದಕ್ಕೆ ಬಂದಿದ್ದೀಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನಗೆ? ಬೇಡವೆಂದರೆ ಕೇಳಿದರೂ ಕೇಳವಲ್ಲದು ನನ್ನ ಮನ.
ಏನು ಮಾಡಲಿ ಗಂಗಾ, ಹರಿದು ಬರುವ ನದಿಗಿಂತ ಸಾಗರ ಸೇರಲು ಎಷ್ಟು ಉರುಳಾಡಿ ಬರುತ್ತದೆ ಅಷ್ಟೋ ವೇಗವಾಗಿ ನಿನ್ನನ್ನು ಸೇರಲು ನನ್ನ ಮನ ಗಾಳಿಗಿಂತ ವೇಗವಾಗಿ ಬರುತ್ತಿದೆ. ಸರೋಜ್ ಗಂಗಾ, ಒಂದೇ ಒಂದು ಸಲ ಈ ನಿನ್ನ ದುಂಡಾದ ದೇಹವನ್ನು ನನಗೆ ಅರ್ಪಿಸಿ ಬಿಡು ಗಂಗಾ. ನೀನು ಕೇಳಿದ್ದನೇ ಕೊಡಲು ನಾನು ಸಿದ್ಧ. ಓಹೋ, ಹಾಗಾದ್ರೆ ನಾನು ಅಷ್ಟೊಂದು ಪ್ರೀತಿ ನನ್ನ ಮೇಲೆ, ಹಾಗಾದ್ರೆ ನಾನು ಅಷ್ಟೊಂದು ರೂಪಸಿನ? ಗಂಗಾ, ನಿನ್ನ ರೂಪ ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ ಗಂಗಾ. ನಿನ್ನ ಮೇಲೆ ಇಟ್ಟಿರುವಷ್ಟು ಪ್ರೀತಿ ಮತ್ಯಾರ ಮೇಲೆ ಇಟ್ಟಿಲ್ಲ ಗಂಗಾ. ಸಮಯ ವ್ಯರ್ಥ ಮಾಡಬೇಡ. ಕಾಮದ ಹಸುವಿನಿಂದ ಬಂದ ಈ ಕಾಮರಾಜನ ಮನವನ್ನು ತನಿಸುವಾರಿ ಅಲ್ಲೇ. ಎಚ್ಚರದಿಂದ ಮಾತನಾಡೋ ಕಾಮರಾಜ. ಕೇವಲ 5 ನಿಮಿಷ ನಿನ್ನ ಕಾಮದ ಆಸೆಗೋಸ್ಕರವಾಗಿ ಒಂದು ಹೆಣ್ಣಿನ ಮೇಲೆ ಅನ್ಯಾಯ ಅತ್ಯಾಚಾರವನ್ನು ಮಾಡೋದಕ್ಕೆ ಮುಂದೆ ಬರ್ತಾ ಇದೆಯಲ್ಲ. ಹಿಂದೆ ಮಾಡಿದ್ದು ನಿನಗೆ ನೆನಪಿಲ್ಲ ಅಂತ ಕಾಣಿಸುತ್ತೆ. ಇದೇ ಕಾಮದ ಹಸಿವಿಗೋಸ್ಕರವಾಗಿ ಒಂದು ಅಬಲ ಹೆಣ್ಣಿನ ಮೇಲೆ ಅತ್ಯಾಚಾರವನ್ನು ಮಾಡಿದ್ದು ನಿನಗೆ ನೆನಪಿಲ್ಲ ಅಂತ ಕಾಣಿಸುತ್ತೆ. ಕಾಮರಾಜ್, ಒಂದು ಸಲ ಏಕೋ ಜೀವನ ಪರ್ಯಂತ ನಿನ್ನ ಪಾದದಡಿಯಲ್ಲಿ ನಿನ್ನನ್ನು ಪ್ರೀತಿಯಿಂದ ನೋಡುವುದಕ್ಕೆ ಇರ್ತಾಳೆ. ಯಾಕೆ ಅವಳ ಕೊರಳಿಗೆ ತಾಳಿಯನ್ನು ಯಾಕೆ ನೀನು ಕಟ್ಟಬಾರ್ದು ಅಂತ. ಕಾಲೇಜಿನಲ್ಲಿ ಪ್ರೀತಿ ಮಾಡ್ತಾ ಇದೆಯಲ್ಲ, ಆ ನಿನ್ನ ಪ್ರೀತಿಯ ಸರೋಜ. ಆ ಹೊಲಸು ಹೆಣ್ಣು ನನಗೆ ಬೇಕಾಗಿಲ್ಲ. ಆ ಹೆಂಜಲವಾದ ಹೆಣ್ಣಿಗೆ ನಾ ತಾಳಿ ಕೊಟ್ಟುವುದು ಸುಳ್ಳು. ಆ ಹೆಣ್ಣನ್ನು ಹೊಲಸು ಮಾಡಿದವರು ಯಾರು? ನೀನೇ ತಾನೇ. ಹಾಗಾದ್ರೆ ನೀನು ಉಂಡು ಬಿಟ್ಟ ಎಂಜಲದ ಎಡೆಯನ್ನು ಉಣ್ಣುವುದಕ್ಕೆ ನಿನಗೆ ಅಷ್ಟೊಂದು ಅಸಹ್ಯನ? ಹೌದು, ಅವಳ ಮುಖವನ್ನು ನೋಡುವುದು ನನಗೆ ಹೇಸಿಗೆ ಆಗುತ್ತದೆ. ನೋಡು ಗಂಗಾ, ನಿನ್ನ ಸಲ 100 ಸಲ ಮಿಲನವಾದರೂ ಸರಿ, ಆ ಹೆಂಜಲವಾದ ಹೆಣ್ಣಿಗೆ ನಾನು ತಾಳಿ ಕಟ್ಟುವುದು ಸುಳ್ಳು. ನೋಡು ಚಾಂಡಲ, ನೀನು ಉಂಡು ಬಿಟ್ಟ ಎಂಜಲದ ಎಡೆಯನ್ನು ನೀನು ಊಟ ಮಾಡಬೇಕಾದ್ರೆ ನಿನಗೆ ಹೇಸಿಗೆ ಆಗತ್ತೆ ಅಂತ ಹೇಳ್ತಾ ಇದೀಯಲ್ಲ. ಹಾಗಾದ್ರೆ ಈ ದೇಹ ನನ್ನ ಗಂಡ ಉಂಡು ಬಿಟ್ಟ ಎಂಜಲದ ಎಡೆ. ಈ ಎಂಜಲದ ಎಡೆಯನ್ನು ಉಣ್ಬೇಕಾದ್ರೆ ನನಗೆ ನಾಚಿಕೆ ಆಗುದಿಲ್ವೇನೋ ಪಾಪಿ? ನಾಚಿಕೆ? ನನ್ನ ಗೆಳೆಯನ ಎಂಜಲ ಅಂದರೆ ನನಗೆ ಅಮೃತವಿದ್ದಂತೆ. ಎಂಜಲದ ಎಡೆಯನ್ನೇ ಅಮೃತವನ್ನಾಗಿ ಊಟ ಮಾಡುತ್ತೇನೆ ಅಂತ ಹೇಳ್ತಾ ಇದೆಯಲ್ಲ. ಏ ಪಾಪಿ, ನಿನ್ನಂತ ನೀಚನಿಗೆ ಒಂದು ಕಿವಿ ಮಾತನ್ನು ಹೇಳುತ್ತೇನೆ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಂಡು ಕೇಳು. ಒಂದು ಪತಿವ್ರತೆ ಹೆಣ್ಣು ತಾನು ಪತಿವ್ರತೆಯಾಗಿ ಜೀವನ ಮಾಡಬೇಕು ಅಂತ ಎಷ್ಟೋ ಕನಸುಗಳನ್ನು ಕಟ್ಟಿರ್ತಾಳೆ. ಅಂತದ್ರಲ್ಲಿ ನಿನ್ನಂತ ಒಂದು ಕಾಮದ ನಾಯಿ ಬಂದು ಅವಳ ಪಾಲಿಗೆ ವಿಧಿಯಾಗಿ ಅವಳನ್ನು ಕಾಡುವುದಕ್ಕೆ ನಿಂತು ಅವಳ ಜೀವನವನ್ನೇ ಹಾಳು ಮಾಡ್ತಾನೆ. ಅವಳು ಅದೇ ರೀತಿಯಾಗಿ ನಿನ್ನಂತ ಪಾಪಿಯೊಂದಿಗೆ ಸಹವಾಸವನ್ನು ಇಟ್ಟುಕೊಳ್ತಾಳೆ. ಆದ್ರೆ ನಿನ್ನಂಥ ಪಾಪಿಗಳು ಅಷ್ಟೇ ಅಲ್ಲ, ಅಂತ ಕೆಲಸವನ್ನು ಮಾಡುವ ನೀಚರು ಮುನಿಗಳಾದ್ರೇನು, ದೇವರಾದ್ರೇನು, ಊರಿನ ಪ್ರಮುಖರಾದ್ರೇನು ಮೆಟ್ಟಲು ತೆಗೆದುಕೊಂಡು ಹೊಡೆದು ಬುದ್ಧಿಯನ್ನು ಗಳಿಸಿದಾಗಲೇ ನಿನ್ನಂತ ಪಾಪಿಗಳಿಗೆ ಬುದ್ಧಿ ಬರುವುದಕ್ಕೆ ಸಾಧ್ಯ. ಗಂಗಾ, ಕೀರ್ತಿ ಕೀರ್ತಿ ಎಂದು ಬಡದಾಡಿ ಸತ್ತೋದ ಸತ್ಯ ಹರಿಶ್ಚಂದ್ರ, ಆ ಗೋಳನ್ನು ನೀನು ಪಡಬೇಡ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಕಾಮದ ಹಸಿವಿಗೋಸ್ಕರವಾಗಿ ನನ್ನ ಮಾನವನ್ನು ಕಳೆದುಕೊಳ್ಳುವಂತ ಹೇಳಿ ಹೆಣ್ಣಲ್ಲ ಈ ಗಂಗಾ. ಸೂಳೆ ಸೂಳೆರು ಎಂದು ಏಕೆ ಕೀಳ ದೃಷ್ಟಿಯಿಂದ ಹೇಳ್ತಿರುವೆ ಗಂಗಾ? ಸೂಳೆರ ಹೃದಯ ಸಮುದ್ರ ಇದ್ದಾಗೆ, ಬಾಯಾರಿಕೆ ಆದವರೆಲ್ಲ ಬಂದು ನೀರು ಕುಡಿಬಹುದು. ಆದರೆ ನಿನ್ನಲ್ಲಿ
ನಾನೊಬ್ಬನೇ ಬರುತ್ತಿದ್ದೇನೆ. ಸರಿ, ಹಾಗಾದ್ರೆ ನಿನ್ನ ಭಾವನೆಯಲ್ಲಿ ನಾನು ಸೂಳಿನ? ನಿಜ, ನೀನು ಸೂಳಿ ಅಲ್ಲ, ಸಾಧ್ವಿನಿ. ಹಾಗಾದ್ರೆ ನಿನ್ನ ಬೆಲೆ ಎಷ್ಟು? ಹೇಳು ಗಂಗಾ. 1000, 2000, 10,000? ನೀನು ಹೋ ಅಂದರೆ ಬೇಕಾದಷ್ಟು ಬಲ್ಲೆ ಕೊಡಬಲ್ಲ ಈ ಕಾಮರಾಜ. ನೀನು ನನಗೆ ಕೊಡುವ ಪ್ರೇಮದ ಕಾಣಿಕೆಗೋಸ್ಕರವಾಗಿ ನಾನು ನಿಮಗೆ ಏನಾದ್ರೂ ಕಾಣಿಕೆ ಕೊಡಬೇಕಲ್ಲ. ತುಂಬಾ ಥ್ಯಾಂಕ್ಸ್ ಗಂಗಾ. ಸರಿ, ಹಾಗಾದ್ರಿ ಸ್ವಲ್ಪ ಇರಿ, ಬರ್ತೀನಿ. ಅಂತೂ ನನ್ನ ಹಣದ ಆಸೆಗೆ ಬೆತ್ತು ಈ ಹೆಣ್ಣು. ಬಹುದಿನದ ಕನಸು ರಾಣಿ ಇಂದು ಈ ಅರಮನೆಗೆ ಕಾಲಿಟ್ಟಳು. ರಾಜು, ನಿನ್ನ ಸ್ನೇಹ ಮಾಡಿದ್ದಕ್ಕೂ ಇಂದು ನನ್ನ ಜನ್ಮ ಸ್ವಾರ್ಥಕವಾಯಿತು. ಪ್ರಿಯ ಕಾಮರಾಜರೇ, ನಿಮ್ಮ ಪ್ರೀತಿಯ ಕಾಣಿಕೆಗೆ ನಾನು ತಂದಿರುವ ಈ ಪ್ರೇಮದ ಕಾಣಿಕೆಯನ್ನ ತೆಗೆದುಕೊಳ್ಳಿ. ಏನು ಗಂಗಾ ಇದು? ಹಸುವೆ ಆಗಿದೆ ಎಂದು ಅನ್ನ ತಂದೆಯಾ ಅಥವಾ ನಿನ್ನ ಭಾವಚಿತ್ರನು ತಂದೆಯಾ? ಹೇಳು ಗಂಗಾ. ತೆಗೆದುಕೊಳ್ಳಿ. ಏನು ಗಂಗಾ ಇದು ನಿನ್ನ ಪ್ರೆಸೆಂಟೇಶನ್? ತೆಗೆದು ನೋಡಿ, ಗೊತ್ತಾಗತ್ತೆ ಏನು ಅಂತ. ಏನೇನು ಗಂಗಾ ಇದು? ನನ್ನ ಗಂಡ ನೆಟ್ಟು ಬಿಟ್ಟು ಹರಕು ಚಪ್ಪಲಿ. ಅಂದರೆ ನಿನಗೆ ಬೆಲೆ ಕಷ್ಟೊಟ್ಟು ಸಾಧ್ಯವಿಲ್ಲವೇ? ನೀನು ನನಗೆ ಬೆಲೆಯನ್ನು ಕಟ್ಟುತ್ತೀಯ? ಏ ಪಾಪಿ ಗಂಡಸೆ, ನನ್ನಂತ ಪತಿವ್ರತೆ ಹೆಣ್ಣನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ಇನ್ನೊಂದು ತಕ್ಕಡಿಯಲ್ಲಿ ನೀನು ತೋರಿಸ್ತಿರುವ ನಿನ್ನ ಆಸ್ತಿ ಅಂತಸ್ತನ ಇನ್ನೊಂದು ತಕ್ಕಡಿಯಲ್ಲಿ ಇಟ್ಟು ತೂಗಿದ್ರೆ ಈ ಗರತಿಗೆ ನಿನ್ನ ಆಸ್ತಿ ಅಂತಸ್ತು ಬೆಲೆ ತರುವುದಕ್ಕೆ ಸಾಧ್ಯವಿಲ್ಲ ಕಣೋ, ಸಾಧ್ಯವಿಲ್ಲ. ನನ್ನನ್ನು ಈ ರೀತಿ ಕಾಡುತ್ತಿದೆಯಲ್ಲ, ನಿಜವಾಗ್ಲೂ ನೀನು ನನ್ನ ಗಂಡನ ಸ್ನೇಹಿತ ಅಲ್ಲ, ನನ್ನನ್ನು ಕಾಡಲು ಬಂದಿರುವ ನನ್ನ ಪಾಲಿನ ವಿಧಿ ನೀನು. ನಿನ್ನ ಬೆಲೆ ಕಟ್ಟಲು ಸಾಧ್ಯವಿಲ್ಲವೇ? ಏಯ್, ನನ್ನ ಬೆಲೆ ನೀನೇನು ಕಟ್ತೀಯಾ? ನನ್ನಂತ ಸಾಧ್ವೆ ಬೆಲೆಯನ್ನು ಕಟ್ಟುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ದು ನಿನಗೆ ತಿಳಿತಾ ಇಲ್ವೇನೋ ಪಾಪಿ? ನಿನ್ನ ನೀತಿಯ ಮಾತು ಕೇಳಲು ನಾನು ಬಂದಿಲ್ಲ. ಮನದಲ್ಲಿ ಕಾಡುವ ಬಯಕೆಯನ್ನು ಇಂದು ತೀರಿಸಿಕೊಂಡು ಹೋಗಲೇ ಬಂದಿದ್ದೇನೆ. ಬಂದ ಛಲಗಾರ ಈ ಕಾಮರಾಜ. ಬಾ ನನ್ನ ಕನಸಿನ ಕಾಮಿನಿ. ಬೀದಿಯ ಮೇಲೆ ಬದುಕುವ ನಾಯಿ ನೀನು. ನೀನು ನನ್ನ ಗಂಡನ ಗೆಳೆಯ ಅಂತ ತಿಳಿದುಕೊಂಡು ಇಲ್ಲಿವರೆಗೆ ನಾನು ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿದೆ. ಆ ಮರ್ಯಾದೆಯನ್ನು ಉಳಿಸಿಕೊಳ್ಳುವಂತ ಯೋಗ್ಯತೆ ನಿನ್ನಂತಹ ನಾಯಿಗೆ ಎಲ್ಲಿಂದ ಬರಬೇಕು? ನೀನು ನನ್ನ ಗಂಡನ ಸ್ನೇಹಿತ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಕಣೋ, ನಾಚಿಕೆ ಆಗುತ್ತೆ. ನಿಜವಾಗ್ಲೂ ನೀನು ಸ್ನೇಹಿತ ಅಲ್ಲ, ನನ್ನನ್ನು ಬೆನ್ನತ್ತಿ ಕಾಡಲು ಬಂದಿರುವ ನನ್ನ ಪಾಲಿನ. This is correct point. Hey! I say get out! ಲೇ ಗಂಗೆ,
ನೀನು ಈಗ ಹೊಡೆದಿರುವುದು ಈ ಕಾಮರಾಜನ ಕೆನ್ನೆಗಲ್ಲ, ಮಲಗಿರುವ ಕಾಳಿಂಗ ಸರ್ಪದ ಎಡೆಗೆ. ಈ ಕಾಳಿಂಗ ಸರ್ಪ ನಿನ್ನನ್ನು ಯಾವಾಗಲೂ ಕಚ್ಚುತ್ತದೆ ಎನ್ನುವುದು ಮರಿಬೇಡಲೇ ಗಂಗೆ, ನೆನಪಿರಲಿ. ನನ್ನ ಘನತೆ ಗೌರವವನ್ನು ನಾನು ಈ ಮನೆಯಲ್ಲಿ ತೋರಿಸದಿದ್ದರೆ ನಿನ್ನ ಗಂಡನ ಗೆಳೆಯ ಕಾಮರಾಜನೇ ಅಲ್ಲ. ಹಲೋ ಮೈ ಡಿಯರ್ ಕಾಮರಾಜ್. ಹಲೋ ಮೈ ಡಿಯರ್ ರಾಜು. ಏನು ಬೆಂಗಳೂರಿನಿಂದ ಬೇಗ ಬರಬಾರ್ದೇನು? ನಿನ್ನನ್ನು ನೋಡದೆ ಒಂದು ಸಹ ನೀರು ಕುಡಿಯೋದಿಲ್ಲ, ಅಷ್ಟಾದ್ರೂ ಗೊತ್ತಿದ್ದು ನೀನು ಬೇಗ ಬರಬಾರ್ದೇನೋ? ನಾನು ತಡ ಮಾಡಿ ಬರೋ ಸಲುವಾಗಿ ನಮ್ಮ ಮನೆ ಕಡೆ ಕಾಜಿಲ್ಲ ಅಂತ ನಾನು ಹೇಳಿ ಹೋಗಿದ್ದೆ. ಅದರ ಸಲುವಾಗಿ ನೀನು ಬೆಂಗಳೂರಿನಿಂದ ಬಂದಿ ಇಲ್ಲೋ ಎಂದು ನೋಡಿಕೊಂಡು ಹೋಗಲೆಂದು ಬಂದಿದ್ದೆ. ಈಗ ತಾನೇ ಗಂಗಾಳನ್ನು ಕೇಳಿ ಹೊರಟು ಹೋಗುವಷ್ಟರಲ್ಲಿ ನೀನೇ ಬಂದಿ ನೋಡು. ಏನೇ ನನ್ನ ಸ್ನೇಹಿತ ನೋಡುವುದಕ್ಕಾಗಿ ನಮ್ಮ ಮನೆಯವರೆಗೆ ಬಂದರೆ ಅವರೇ ಹೊರಗೆ ಅಂಗಳಲ್ಲಿ ನಿಂತು ಮಾತನಾಡಿ ಕಳಿಸೋದೆ. ಸ್ವಲ್ಪ ಕುಂತುಕೊಳ್ಳೋದಕ್ಕೆ ಸ್ವಲ್ಪ ಮರ್ಯಾದೆ ಬೇಕಾಗಿಲ್ಲ ಅವರಿಗೆ. ಅಯ್ಯೋ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲರಿ, ಇಂಥ ನಂಬಿಗಸ್ತ ಜನ, ಅದು ಮರ್ಯಾದೆ ಇದ್ದವರು ನಮ್ಮ ಮನೆಗೆ ಬಂದ್ರೆ ಅವ್ರಿಗೆ ತಿನ್ನೋದಕ್ಕೆ ಏನಾದ್ರೂ ಕೊಡದೇ ಇರ್ತೀನೇನು? ಈಗಾಗ್ಲೇ ಒಂದು ಸೇಬು ಹಣ್ಣು ಕೊಟ್ಟಿದ್ದೀನಿ, ತಿಂದು ನಿಂತಿದ್ದಾರೆ. ಅರಿ ಬೇಕಾದ್ರೆ ಕೇಳಿ ನೋಡ್ರಿ. ಹೌದೇನೋ? ಹಾ 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 ಕೊಟ್ಟಿದ್ದಾಳೆ. ಈಗ ಒಂದು ದೊಡ್ಡದವ ಶಿವನ್ನೇ ಕೊಟ್ಟಿದ್ದಾಳೆ. ಸಾಕು, ತುಂಬಾ ಸಂತೋಷ. ನಮ್ಮ ಮನೆಗೆ ನೀವು ಯಾವ ಸಮಯದಲ್ಲಿ ಬಂದರೂ ಈ ಮರ್ಯಾದೆ ಇಲ್ಲಂದ್ರೆ ಹೇಳಂದ್ರೆ ನನ್ನ ಹೆಂಡತಿ ಹೇಳಿ ಇನ್ನೊಂದ್ಸಲ ಹೋಗುತ್ತೇನೆ. ಹಾ ಹಾ ಬೇಡ ಬೇಡ, ಈಗ ಸಿಕ್ಕಿದ್ದೇ ಸಾಕು. ಇರ್ಲಿ, ನೀನು ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತು? ಮಿತ್ರನ ಮಾತಿಗೆ ಮನೆಯನ್ನು ಕೊಟ್ಟೆ. ನಾನು ಬೆಂಗಳೂರು ಹೋದೆ. ಹೋಗುವರಲ್ಲಿ ವಿಧಿ ತನ್ನ ಕಾರ್ಯವನ್ನು ಮಾಡಿ ಮುಗಿಸಿತ್ತು. ಜೀವಿನ ಸಿಲಿಪೆಂತೆ ಮಲಗಿದ ಸ್ನೇಹಿತ ಮುಖ ನೋಡಿ ಮರಗುತ್ತಾ ಮರಳಿ ಮನೆಗೆ ಬಂದೆ. ರಾಜು, ನಿನ್ನ ಗೆಳೆಯ ಸತ್ತರು ನಿನ್ನ ಹೃದಯದಲ್ಲಿ ಶಿಲ್ಪಿಯಾಗಿ ಕಾಣುತ್ತಾನೆ ಅಲ್ಲವಾ? ಆದರೆ ನೀನು ನನ್ನ ಕಣ್ಣಿಗೆ ಇದ್ದು ಸತ್ತಂತೆ ಕಾಣುತ್ತೀಯ. ಏನ್ ಸಾವುಕಾರಿ ಹೀಗ ಮಾತನಾಡ್ತಿದ್ರಿ? ನಾನು ಬದುಕು ಸತ್ತಂತೆ? ಸ್ವಾರ್ಥಕ್ಕಾಗಿ ಬದುಕಿ ಸ್ವಾಭಿಮಾನವನ್ನು ಮಾರಿಕೊಂಡವನು ಗಂಡಸನಲ್ಲ, ಶೆಂಡ. ಅವನೊಬ್ಬ ಶೆಂಡ. ಕಾಮರಾಜ್, ನಿನ್ನ ಮಾತಿನ ಅರ್ಥ ಮಾರ್ಗ ತಪ್ಪಿ ಹೋಗುತ್ತದೆ. ಗೊತ್ತು ಮುಚ್ಚಿಟ್ಟ ಹೇಳಬೇಡ, ಬಿಚ್ಚಿಟ್ಟು ಹೇಳು. ಬಿಚ್ಚಿಟ್ಟೆ ಹೇಳಿದರೆ ನೀನು ಬದುಕ್ತೀಯಲ್ಲೋ ಅನ್ನೋದು ನನಗೆ ಅನುಮಾನವೇ. ಅಂದರೆ ಮಾನವ ಸೆರೆ ಬಿಟ್ಟು ಯಾವಾಗಲೂ ಬಿದ್ದ ಅಷ್ಟೊಂದು ಅವೇಕಿಯನ್ನ ತಿಳಿದಿರುವೆ ನೀನು. ನೀನು ಅವಿವೇಕಿ ಅಲ್ಲ ರಾಜು, ವಿವೇಕನೇ ಕರೆ. ಆದರೆ ನಿನ್ನ ಅಜ್ಞಾನಿ ಎಂದು ಕಣ್ಣು ಕಟ್ಟಿ ಮೋಹದ ಮೋಸ ಮಾಡುತ್ತಿದ್ದಾರೆ ನಿನ್ನನ್ನು. ನೀನು ಕಣ್ಣಾರೆ ಕಂಡಿದೀಯಾ? ನಾನೇಕೆ? ಇಡೀ ಊರ ಜನರೇ ಕಣ್ಣಾರೆ ಕಂಡಿದ್ದಾರೆ. ಕಣ್ಣವರೇ ಕಾಣದವನೆಂದರೆ ನೀನು ಒಬ್ಬನೇ. ನಾನು ತಿಳಿದುಕೊಳ್ಳಲೇಬೇಕು. ನಾನಿಲ್ಲ ಸಮಯದಲ್ಲಿ ನನ್ನ ಕಣ್ಣಿಗೆ ಮಣ್ಣೆಚ್ಚಿ ನನ್ನ ಮನೆತನ ಮಾನ ಮರ್ಯಾದೆಯಲ್ಲಿ ಮುಂದಾದ ಮುಟ್ಟೌಷನ್ನು ಕಂಡಿಡಲೇಬೇಕು. ನೀನು ಮೊದಲು ಹೇಳು, ಕಣ್ಣಾರೆ ಕಂಡ ಗೊಟ್ಟು. ಮುದ್ದಾದ ಮಡದೆ ಮುಖವನ್ನು ನೋಡಬೇಕಲೇ ಹಂಬಲಿಂದ ಬಂದಿರುವ ನಿನ್ನನ್ನು ನಿಮ್ಮ ಬಾಳಿನಲ್ಲಿ ನಾನು ಇರಿಸುತ್ತಿರುವುದು ಸರಿಯಲ್ಲ. ಹಾಗಾಗಿ ನನ್ನ ಬಾಯಿಂದ ನಾನು ಹೇಳಬೇಕೆಂದ್ರೆ ಚಾಚೆ ನನಗೆ ನಾಚಿಕೆ ಆಗುತ್ತದೆ. ಆದರೆ ಇಷ್ಟೇ ಅಲ್ಲ, ನನ್ನ ಮೇಲೆ ನಂಬಿಕೆ ಇದೆ ಇಲ್ಲ ಅನ್ನೋದು ಮೊದಲು ಹೇಳು. ನನ್ನ ಆತ್ಮ ಅಂತರಾಳಂಗನೇ ಇವೆ.
ನೀನೇ ದೇವರನ್ನು ನಂಬಿ ನಿನ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿರುವೆ. ನಿಮ್ಮ ಜೀವ ಎರಡಾದರೂ ಆತ್ಮ ಎರಡೂ ಒಂದೇ. ಸಬಾಸ್ ರಾಜು ಸಬಾಸ್. ಗೆಳೆತನದ ಅರ್ಥವನ್ನೇ ಅರ್ಥಕೊಂಡವನಲ್ಲಿ ನೀನೊಬ್ಬನೇ ನೋಡು. ನೋಡು, ನಿನ್ನಂತ ನೀತಿವಂತನಿಗೆ ನೀಚರು ವಂಚನೆ ಮಾಡಿದರು ನನ್ನ ಸಾಧ್ವಿನಿ ಸತಿ ಎಂದು ತಪ್ಪು ಕಲ್ಪನೆಯಿಂದ ಅಪ್ಪಿಕೊಂಡಿರುವ ನಿನ್ನ ಹೆಂಡತಿ ನಿನ್ನ ಘನತೆ ಗೌರವದ ಅಂತಸ್ತಿನ ಕುತ್ತಿಗೆಯನ್ನೇ ಕತ್ತರಿಸಿ ಬಿಟ್ಟಳು. ಕಾಮರಾಜ್, ಇಷ್ಟು ಹೇಳಿದರೂ ಗೊತ್ತಾಗಲಿಲ್ಲೇನೋ ಬೆಪ್ಪ. ನೀನಿಲ್ಲದ ಸಮಯದಲ್ಲಿ ಈ ಅರಮನೆಯಲ್ಲಿ ಪ್ರೇಮದ ಹಕ್ಕಿಗಳಾಗಿ ಆ ಶಂಕರ ನಿನ್ನ ಹೆಂಡತಿ ದೇಹಕ್ಕೆ ದುಂಬಿಯಾದ ಶಂಕರ. ಕಾಮರಾಜ್, ಕಣ್ಣಾರೆ ಕಂಡ್ರಿವ ಸತ್ಯವಾಗಿ ಹೇಳು. ಹೆತ್ತ ತಾಯಾನಿ ಮಾಡಿ ಹೇಳುವೆ, ಇದು ಸತ್ಯ ಸಂಗತಿ. ಸುಳ್ಳು ಕಾಮರಾಜ್, ನೀನು ಹೇಳೋದು ಸತ್ಯವಾಗಿ ಸುಳ್ಳು. ನೀ ಯಾವುದೇ ಸಮಸ್ಯೆ ಬಿದ್ದು ಕತೆ ಕಟ್ಟಿ ಹೇರಿಬಹುದು, ಆದರೆ ನಾನು ನಂಬವನಲ್ಲ. ನನ್ನ ಕೈಯಿಂದ ಉಣ್ಣು ಹಳಸ ಕಾಣದ ನನ್ನ ಆತ್ಮ ಪ್ರೇಮಕ್ಕೆ ನನ್ನ ಹೆಂಡತಿ ಪ್ರೇಮವಂತಿನ ಮಾಡಬಹುದೇ? ಛೇ, ಅದು ನಿನ್ನ ಕಲ್ಪನೆ ಆಗಿರಬಹುದು. ಆಕಳ ಕೆತ್ತನೆ ಹಾಲೇ ಬರೋದು ಹೊರತು ವಿಷವಲ್ಲ. ದ್ರಾಕ್ಷಿ ಬಳ್ಳಿಯಲ್ಲಿ ದ್ರಾಕ್ಷಿ ಗಿಡ ಹುಟ್ಟತ್ತು, ಬೇನೆ ಗಿಡ ಹುಟ್ಟುವುದಿಲ್ಲ. ಕೋಗಿಲ ಕಂಠದಿಂದ ಮಧು ಸುರ ಬರೋ ಹೊರತು ಕಾಗಿ ಸುರವಲ್ಲ. ತತ್ವ ಹೇಳಿ ಸತಿಯ ತಪ್ಪನ್ನು ಮುಚ್ಚಿಕೊಳ್ಳಬೇಡ. ಸ್ವಲ್ಪ ವಿಚಾರಿಸಿ ನೋಡು. ವಿಚಾರಿಸಿ ಹೇಳಿದೆ, ಆಕಾಶವೇ ತಲೆ ಮೇಲೆ ಬೀಳುತ್ತೆಂದು ಭಾವಿಸುತ್ತಿರುವಾಗ ತುಂಬಾ ತಪ್ಪು. ಹೆಂಡತಿಯ ಮೋದಲ್ಲಿ ಬಿದ್ದವನಿಗೆ ತಪ್ಪು ಒಪ್ಪು ಯಾವುದು ಕಾಣುವುದಿಲ್ಲ. ಒಂದು ವೇಳೆ ನೀನು ಕಣ್ಣಾರೆ ಕಂಡಾಗ ನೀನೇ ಒಪ್ಪಿಕೊಳ್ಳುವೆ ನಿನ್ನ ಹೆಂಡತಿ ಸಾಧ್ವಿನಿ ಅಲ್ಲ, ಜಾರಿಣಿ ಎಂದು. ಮುಚ್ಚುವಾಗ ಕಾಮರಾಜ್, ನಿನ್ನಂತ ಹುಚ್ಚುನೊಂದಿಗೆ ಹೆಚ್ಚು ಮಾತನಾಡುತ್ತಲೇ ನಿಂತರೆ ಇದ್ದ ಬುದ್ಧಿ ಹಾಳಾಗಿ ಹೋಗುತ್ತದೆ. ಬರುತ್ತೇನೆ, ಗುಡ್ ಬಾಯ್. ಕಾಮರಾಜ ಬಿತ್ತಿಸಿ ವಿಷ ಬೀದೋ ಶಬ್ದ ಸುಳ್ಳಿರಬಹುದೇ? ನನ್ನ ಮೇಲೆ ಪ್ರೀತಿ ಪ್ರೇಮ ಇಟ್ಟವನು ಹಾಗೇನು ಸುಳ್ಳು ಹೇಳವನಲ್ಲ. ಏಕೆ ಒಂದು ವೇಳೆ ವಿಷ ಏಕ ಸತ್ಯವಾಗಿರಬಹುದು. ಛ, ಮಗು ಎಂದಾರ ತಾಯಿ ಜೊತೆ ಕತ್ತಿಕಿಡಿ ಆಡಬಹುದು. ಶಂಕರ ಮದುವಾಗ ತರುಣ ತಂಗಿ ಎಂಬ ನೀತಿ ಬಿಟ್ಟು ಕಾಮಕ್ಕೆ ಕಣ್ಣಿನ ತತ್ತಿಳಿದು ನನ್ನ ಹೆಂಡತಿಗೆ ಪ್ರಿಯತಮ ಆಗಿರಬಹುದು. ಅಥವಾ ಕಾಮರಾಜ ಕಣ್ಣಿಟ್ಟ ಕಾರ್ಯ ನೆರವೇರುವಾಗ ಈ ಸುಳ್ಳು ಕತೆ ಕಟ್ಟಿರಬಹುದೇ? ಈ ಯಾವ ದುರ್ಬುದ್ಧಿ ಅಂತಲೇ ತುಂಬಿತೆ ಅನ್ನೋದು ನನಗೆ ಗೊತ್ತಾಗಾಯ್ತಪ್ಪ, ಗೊತ್ತಾಗಾಯ್ತು. ಬೆಂಗಳೂರಿನಿಂದ ತುಂಬ ಆಯಾಸವಾಗಿ ಬಂದಿದ್ದೀರಾ. ನಿಮಗೋಸ್ಕರವಾಗಿ ಕುಡಿಯೋದಕ್ಕೆ ಹಾಲು ತಂದಿದ್ದೀನಿ, ತೆಗೆದುಕೊಡ್ರಿ. ಗಂಗಾ, ಆಯುಷ್ಯದಿಂದ ಹಾಲು ತಂದಿರುವೆ? ಹೌದ್ರಿ, ಯಾಕೆ? ನಿಮ್ಮ ಬಗ್ಗೆ ಚಿಂತೆ ಮಾಡೋದು ಯೋಚನೆ ಮಾಡೋದು ನನ್ನ ಧರ್ಮ ಅಲ್ವೇ? ಧರ್ಮವೋ ಕರ್ಮವೋ ಗೊತ್ತಿಲ್ಲ. ಈ ಹಾಲ ಕುಡಿಯೋ ಮುನ್ನ ನನ್ನ ಆತ್ಮಲ್ಲಿ ಪರಿಚಯ ಕಾಡ್ದು ಸತ್ಯವಾಗಿ ಹೇಳ್ತು. ಹಾಲಿನ ಮೇಲೆ ಹಾನಿ ಮಾಡಿ ಹೇಳು. ಏನ್ರಿ
ನನ್ನೊಂದಿಗೆ ತಮಾಷೆ ಮಾಡ್ತಾ ಇದ್ರೇನು ನೀವು? ತಮಾಷಾ ಮೂರ್ತಿ ಮಾತಲ್ಲ ಗಂಗಾ, ಆತ್ಮಗೌರವ ಪ್ರಶ್ನೆ. ಕೇಳಿ, ಯಾವುದು ನಿಮ್ಮ ಪ್ರಶ್ನೆ ಅಂತ? ಮೊದಲು ಹಾಲಿ ಮೇಲೆ ಹಾನಿ ಮಾಡಿ ಹೇಳ್ತೇನೆ, ಹೇಳು. ಏನು ನೀವು? ಅಲ್ಲರಿ, ಯಾಕೆ ಅಷ್ಟೊಂದು ಭಯನ ನಿಮಗೆ? ಯಾವತ್ತಿದ್ರು ನನ್ನ ಬಾಳಿಗೆ ನೀವೇ ಬೆಳಕಾದವರು ಅಂದಮೇಲೆ ನಿಮ್ಮ ಮಾತನ್ನು ಕೇಳಲಾರ್ದೆ ನಾನು ಬೇರೆ ಯಾರ ಮಾತನ್ನು ಕೇಳಬೇಕು? ನೀವೇ ಹೇಳಿ. ನಿಮ್ಮ ಮುಂದೆ ಏನಾದರೂ ನಾನು ಸುಳ್ಳನ್ನಾಡಿದ್ರಿ ನಾನು ನರಕಕ್ಕೆ ಹೋಗ್ತೀನಿ ರೀ, ನಾನು ನರಕಕ್ಕೆ ಹೋಗ್ತೀನಿ. ಹಾಲಿನ ಮೇಲೆ ಅಷ್ಟೇ ಅಲ್ಲ, ನನ್ನ ಹೆತ್ತ ತಂದೆ ತಾಯಿಗಳ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಿ ರೀ. ಕೇಳ್ರಿ, ಅದೇನು ಮಾತು ಅಂತ ಕೇಳಿ. ನಮ್ಮ ಮನೆಯಲ್ಲಿ ಅಂಜಿಕಿಲಿ ಅಂತ ಅಕ್ಕಿ ಅಂತ ಹಾರಾಡ್ತುವ ಶಂಕರ ನಿನ್ನ ದುಂಬಿ ಏನಾಗಬೇಕು? ಏನ್ರಿ ನಿಮ್ಮ ಮಾತು? ಅಲ್ಲರಿ, ಹೊಟ್ಟೆಯಲ್ಲಿರುವ ಮಗು ತಾಯಿಗೆ ಏನಾಗಬೇಕು ಅಂತ ಕೇಳಿದರೆ ಏನು ಹೇಳೋದಕ್ಕೆ ಸಾಧ್ಯ? ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ, ನೀವೇ ಕೇಳ್ಕೊಳ್ಳಿ, ಏನು ಅಂತ ನಿಮಗೆ ಅರ್ಥ ಆಗತ್ತೆ. ಆದ್ರಿ ಇದನ್ನು ನೋಡ್ತಾ ಇದ್ರಿ ನಿಮ್ಮ ಮಾತಿನ ಧಾಟಿನೇ ಬೇರೆ ಆಗ್ತಾ ಇದೆ. ಯಾಕ್ರಿ? ಯಾಕೆ? ಯಾರು ನಿಮ್ಮ ಮನದಲ್ಲಿ ಸೃಷ್ಟಿಸಿದರು ಈ ವಿರಸತ್ವದ ವಿಷವನ್ನ? ಯಾರು? ನಾನು ಸಣ್ಣವನಲ್ಲ, ನನಗೆ ಸುಂದರವಾದ ಗೆಳೆಯನು ಹೇಳ್ತಾನೆ. ಈ ಹಾವಿನ ಮರಿ ಸುಂದರವಾಗಿ ಇದೆ ಅಂದ ಮಾತ್ರಕ್ಕೆ ಅದರ ವಿಷ ಯಾವತ್ತಿದ್ರೂ ಸುಂದರವಾಗಿರೋದಕ್ಕೆ ಸಾಧ್ಯವಿಲ್ಲ ರೀ. ನಿನ್ನ ಉಪದೇಶ ನನಗ ಬೇಕಾಗಿಲ್ಲ. ನೀವು ಬುದ್ಧಿಜೀವಿಗಳು, ನೀವು ಹೆಚ್ಚಿಗೆ ನಾನೇನು ಹೇಳೋದಿಲ್ಲ. ಅದೆಲ್ಲ ಇರಲಿ, ಮೊದಲು ಹಾಲು ಕುಡೀರಿ. ಇದು ನನ್ನ ಪಾಲಿನ ಹಾಲಲ್ಲ, ವಿಷ. ಏನ್ರಿ ಇದು? ಏನಾಯ್ತು ನನ್ನ ಜೀವನದಲ್ಲಿ ಇದು? ಮನದಲ್ಲಿ ಆಸೆ